ಧರ್ಮಸ್ಥಳ ದೇಗುಲದಿಂದ ಭಕ್ತರಿಗೆ ಮೊದಲ ಸಂದೇಶವನ್ನ ರವಾನಿಸಲಾಗಿದೆ. ಫೇಸ್ಬುಕ್ನಲ್ಲಿ ಶಿವತಾಂಡವ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕೃತ ಪೇಜ್ ಇದು. ಈ ಪೇಜ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ಧರ್ಮಸ್ಥಳ ದೇಗುಲದ ಹಿಂದೆ ಶಿವತಾಂಡವ ಫೋಟೋ ಹಾಕಲಾಗಿದೆ. ನಮೋ ಮಂಜುನಾಥ ಅಂತ ಹಾಕಿ ಭಕ್ತರಿಗೆ ಸಂದೇಶವನ್ನ ನೀಡಲಾಗಿದೆ. ಗಮನಿಸ್ತಾ ಇದ್ದೀವಿ, ದೇವಸ್ಥಾನದ ಮುಂದೆ ಶಿವತಾಂಡವ ಆಡುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಲಾಗಿರುವಂಥದ್ದು. ಇದು ಅಧಿಕೃತ ಪೋಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕೃತ ಪೇಜ್ ಏನಿದೆ ಅಲ್ಲಿ ಹಾಕಿರುವಂತಹ ಪೋಸ್ಟ್ ಇದು. ಅಂದರೆ ಒಂದು ರೀತಿಯಾಗಿ ನ್ಯಾಯಕ್ಕೆ ಜಯ ಸಿಗ್ತಾ ಇದೆ, ಶಿವ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನು ಈ ಮುಖಾಂತರ ನೀಡಿರುವಂಥದ್ದು. ಅದರಲ್ಲೂ ಕೂಡ ಭಕ್ತರಿಗೆ ಶಿವತಾಂಡವದ ಈ ಫೋಟೋ ಮುಖಾಂತರ ಸಂದೇಶವನ್ನು ನೀಡಲಾಗಿದೆ. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ. ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಆದ ನಂತರ ಸಾಕಷ್ಟು ಜನರ ಬಂಧನ ಆಗಿದೆ. ಈಗ ಸದ್ಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕೃತ ಒಂದು ಪೇಜ್ ಏನಿದೆ, ಫೇಸ್ಬುಕ್ ಪೇಜ್ ಏನಿದೆ, ಅದರಲ್ಲಿ ಈ ಒಂದು ಪೋಸ್ಟನ್ನು ಹಾಕಲಾಗಿರುವಂಥದ್ದು. ಈ ಮುಖಾಂತರ ಭಕ್ತರಿಗೆ ಒಂದು ಸಂದೇಶವನ್ನು ಕಳಿಸಲಾಗಿರುವಂಥದ್ದು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಿಂದ ಆಡಳಿತ ಮಂಡಳಿ ಇರ್ಬೋದು ಅಥವಾ ಯಾವುದೇ ಆರೋಪಗಳೇನು ಕೇಳಿ ಬರ್ತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅಧಿಕೃತವಾಗಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ಈಗ ಈ ಪೋಸ್ಟ್ ಮುಖಾಂತರ ಭಕ್ತರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಒಂದೊಂದೇ ಸತ್ಯ ಸಂಗತಿಗಳು ಈಗ ಹೊರ ಬರ್ತಾ ಇದೆ. ಈಗ ಎಲ್ಲ ಆರೋಪಗಳನ್ನ ತೊಳೆಯುವಂತಾಗಿದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಪ್ರತಿಕ್ರಿಯೆ ಇದು. ಸತ್ಯಾಸತ್ಯತೆ ಹೊರ ಬರ್ತಾ ಇದೆ. ಇದರ ಬಗ್ಗೆ ನಾನು ಈಗ ಮಾತನಾಡೋದಿಲ್ಲ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತಿದ್ದಾರೆ. ದೇವರ ಆಶೀರ್ವಾದ ಈ ಕ್ಷೇತ್ರದ ಮೇಲಿರಲಿದೆ ಅಂತ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಾದರಿಗೆ ಧನ್ಯವಾದಗಳು. ಲೋಕಾಯ ಹೆಚ್ಚು ಪಾತ್ರ ಟಿವಿ ಬಂತ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಮುಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದಂತ ಮಾದರಿಗೆ ಧನ್ಯವಾದಗಳು. ಲೋಕಾಯ ಹೆಚ್ಚು ಪಾತ್ರ ಟಿವಿ ಬಂತ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಮುಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೆ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದಂತ